ಹುಡುಗ ಮತ್ತು ಇರುವೆಗಳು. ಅರುಣ್ ಎಂಬ ಹುಡುಗನಿಗೆ ತಡವಾಗಿ ನಿದ್ರೆ ಮಾಡುವುದು ಮತ್ತು ಕೆಲಸಗಳನ್ನು ತಪ್ಪಿಸುವುದು ಇಷ್ಟವಾಗಿತ್ತು. ಅವನ ತಾಯಿ ಅವನನ್ನು ತೋಟದಲ್ಲಿ ಸಹಾಯ ಮಾಡಲು ಕೇಳಿದಾಗ ಅವನು ಯಾವಾಗಲೂ ನಂತರ ಮಾಡುತ್ತೇನೆ ಎಂದು ಹೇಳಿ ಮರದ ಕೆಳಗೆ ಮಲಗುತ್ತಿದ್ದನು. ಒಂದು ಬಿಸಿಲಿನ ಮಧ್ಯಾಹ್ನ ಅರುಣ್ ತೂಕಡಿಸುತ್ತಿದ್ದಾಗ ಅವನ ಪಾದಗಳ ಬಳಿ ಇರುವೆಗಳು ಸಾಲಾಗಿ ನಡೆಯುತ್ತಿರುವುದನ್ನು ಗಮನಿಸಿದನು. ಅವು ಚಿಕ್ಕವಾಗಿದ್ದರೂ ಪ್ರತಿಯೊಂದು ಇರುವೆಯು ತನ್ನ ದೇಹಕ್ಕಿಂತ ದೊಡ್ಡದಾದ ಅಕ್ಕಿ, ಕಾಳು ಅಥವಾ ಆಹಾರದ ತುಣುಕನ್ನು ಹೊತ್ತೊಯ್ಯುತ್ತಿತ್ತು. ಕುತೂಹಲದಿಂದ ಅವನು ಆ ದಾರಿಯನ್ನು ಹಿಂಬಾಲಿಸಿ ನೂರಾರು ಇರುವೆಗಳು ಒಟ್ಟಾಗಿ ಕೆಲಸ ಮಾಡುತ್ತಾ ತಮ್ಮ ಚಿಕ್ಕ ಮನೆಯಲ್ಲಿ ಆಹಾರವನ್ನು ಶೇಖರಿಸುತ್ತಿರುವುದನ್ನು ಕಂಡನು. ಒಂದು ಇರುವೆಯು ಸೋಮಾರಿಯಾಗಿರಲಿಲ್ಲ ಅಥವಾ ವಿಶ್ರಮಿಸುತ್ತಿರಲಿಲ್ಲ. ಅವೆಲ್ಲವೂ ಚಳಿಗಾಲ ಬರುತ್ತದೆ ಎಂದು ತಿಳಿದಿದ್ದವು ಮತ್ತು ಅವುಗಳಿಗೆ ಸಿದ್ಧವಾಗಿರಬೇಕಿತ್ತು. ಅರುಣ್ ಯೋಚಿಸಿದನು, ಇಷ್ಟು ಚಿಕ್ಕ ಜೀವಿಗಳು ಯಾರು ಹೇಳದೆ ಇಷ್ಟು ಕಷ್ಟಪಟ್ಟು ದುಡಿಯಬಲ್ಲವಾದರೆ ನಾನು ಏಕೆ ಏನು ಮಾಡದೆ ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇನೆ? ಆ ದಿನದಿಂದ ಅವನು ಬದಲಾಗಲು ನಿರ್ಧರಿಸಿದನು. ಅವನು ಬೆಳಗ್ಗೆ ಬೇಗ ಎದ್ದು ತಾಯಿಗೆ ಸಹಾಯ ಮಾಡಿ ತನ್ನ ಶಾಲೆಯ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದನು. ಯಾವಾಗಲಾದರೂ ಸೋಮಾರಿತನ ಅನಿಸಿದಾಗ ಅವನು ಇರುವೆಗಳನ್ನು ನೆನಪಿಸಿಕೊಂಡು ಅವುಗಳಂತೆ ಜ್ಞಾನಿಯಾಗಿರು ಪಿಸುಕುಟ್ಟಿದನು. ಪಾಠ: ದೇವರು ಇರುವೆಗಳ ಮೂಲಕ ನಮಗೆ ಕಲಿಸುವುದೇನೆಂದರೆ, ಜ್ಞಾನವು ಶ್ರಮ, ಕಠಿಣ ಪರಿಶ್ರಮ ಮತ್ತು ಸಿದ್ಧತೆಯಿಂದ ಬರುತ್ತದೆ. ಸೋಮಾರಿಯೇ, ಇರುವೆಯ ಬಳಿಗೆ ಹೋಗು, ಅದರ ನಡತೆಯನ್ನು ನೋಡಿ ಜ್ಞಾನಿಯಾಗು. ಜ್ಞಾನೋಕ್ತಿಗಳು 6:6.